ಸ್ಯಾರಿ ಮೇಲೆ ಐಲೈನರ್ ಬಿಡಿಸ್ಬಿಡ್ತಾಳೆ. ಒಬ್ಬನ ಸೇರಿಸಿ ಇನ್ನೊಬ್ಬನ ಸೇರಿಸಿ 1 ಲಕ್ಷ ಮಾಡ್ಬೋದು. ಇನ್ನೊಂದು 2 ಅವರ್ ಬಿಟ್ಟು ಬರ್ಬೇಕಿತ್ತು ಮೇಡಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗು ಮ್ಯಾಸಿವ್ ಅಂದ್ಕೊಳ್ಳಿ, ಶಾಪ್ ಓಪನಿಂಗ್ ವ್ಲಾಗು. ನಾನು ಅದಕ್ಕೆ ಮುಂಚೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀನಿ. ಬಟ್ಟೆನೇ ಇಲ್ಲ ನನ್ನ ಹತ್ರ. 12 ಗಂಟೆ ಟೈಮು, 11:15 ಟೈಮು. ಸೊ ಬಟ್ಟೆ ತೊಗೊಂಡು ಪಟ ರೆಡಿಯಾಗಿ ನಾನು 1 ಗಂಟೆ ಅಷ್ಟರಲ್ಲಿ ನಮ್ಮ ಅಂಗಡಿ ಹತ್ರ ಇರಬೇಕು. ಗೈಸ್, ಸೊ ನಾನು ಜುಡಿಯೋಗೆ ಬಂದಿದ್ದೆ. ಇಲ್ಲಿ ನನಗೇನು ಇಷ್ಟನೇ ಆಗಿಲ್ಲ. ಸೊ ಚೆಕ್ ಮಾಡೋಣ ಯಾವ್ದಾದ್ರು ಬೇರೆ ಅಂಗಡಿ ಇದ್ದರೆ. ಒಂದು ಶರ್ಟ್ ಬೇಕಷ್ಟೇ, ವೈಟ್ ಪ್ಯಾಂಟ್ ಇದೆ, ಅದಕ್ಕೊಂದು ಶರ್ಟ್ ಮ್ಯಾಚ್ ಆಗೋ ಥರ ತೊಗೊಂಡು ಹೋಗ್ಬಿಡೋಣ. ನಾನು ನಮ್ಮ ಅಕ್ಕ ಗಾಡಿ ಎತ್ಕೊಂಡ್ಬಂದಿದ್ದೀನಿ. ಫ್ಯಾಮ್ಸ್, ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಬಟ್ಟೆ ಯಾವ್ದು ನೋಡಬೇಕು ತೊಗೊಳ್ಳೋದು ಅಂತ. ಗೈಸ್, ಸೊ ಒಂದು ಬಟ್ಟೆ ಸಿಗಲಿಲ್ಲ, ಸಾಕಾಗೋಯ್ತು. ಹುಡುಕಿ ವಾಪಸ್ ಮನೆಗೆ ಬಂದೆ. ನಮ್ಮ ಅಕ್ಕ ನೋಡಿ ಹೊಸ ಬಟ್ಟೆ ಮೇಲೆ ನನ್ನ ರೂಮ್ನ ಹಾಳು ಮಾಡಾಕ್ಬಿಟ್ಟಿದ್ರು. ಐಲೈನರ್ ಬಿಡಿಸ್ಬಿಟ್ಟು ಹೊಸ ಸ್ಯಾರಿ ತೊಗೊಂಡಿದ್ಲಂತೆ ಇವೆಂಟ್ಗೆ. ಸ್ಯಾರಿ ಮೇಲೆ ಐಲೈನರ್ ಬಿಡಿಸ್ಬಿಟ್ಟಿದ್ದಾಳೆ. ಇವಾಗ ನಮ್ಮ ಅಕ್ಕ ಅಳೋ ಕಾರ್ಯಕ್ರಮ ಶುರು. ಒಂದು ಅರ್ಧ ಗಂಟೆ ನಮ್ಮ ಭಾವ ಬಂದ ತಕ್ಷಣ ಅಳೋ ಕಾರ್ಯಕ್ರಮ ಶುರು ಮಾಡ್ತಾಳೆ. ಆಮೇಲೆ ಯಾರು ಬೇರೆ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ. ಗೈಸ್, ಸೊ ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇದೇ ಬಟ್ಟೆ ತೊಗೊಂಡು ಇದೇ ಹಾಕ್ಕೊಂಡೆ. ನಂಗೆ ಯಾವುದೂ ಬಟ್ಟೆ ಸಿಗಲೇ ಇಲ್ಲ. ಆ್ಯಂಡ್ ಇದನ್ನೇ ಫೈನಲ್ ಮಾಡಿಕೊಂಡು ಹೊರಟಿದ್ದೀನಿ. ನಮ್ಮ ಜೊತೆ ನಮ್ಮ ಗಣೇಶ್ ಹೋಗ್ತಾ ಇದ್ದಾನೆ. ಎಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ. ಹೋಪ್ಫುಲಿ ಎಲ್ಲ ಸರಿಯಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಗೈಸ್, ಸೊ ಫೈನಲಿ ನಮ್ಮ ಬೊಕ್ಕೆಗಳೆಲ್ಲ ರೆಡಿಯಾಗಿದೆ. ಇನ್ನೊಂದು ಬ್ಯಾಗ್ ಹಾಕೊಂಡು ಹೋಗ್ಬೇಕು. ಇವಾಗ ನಾವು ಲೇಟ್ ಆಗಿಬಿಟ್ಟಿದೆ. ಪ್ರಾಬ್ಲಮ್ ಇಲ್ಲ. ಗೈಸ್, ಸೊ ಫ್ಲವರ್ ಇಸ್ಕೊಂಡು ಈಗ ನಾವು ಹೋಗ್ತಿರೋದು ನಮ್ಮ ಶಾಪ್ ಹತ್ರ. ನನಗಂತೂ ಸಖತ್ ನರ್ವಸ್ ಫೀಲ್ ಆಗ್ತಿದೆ. ಏನಾಗಿದೆ ಏನು ಅಂತ. ಕರೆಂಟ್ ಹೋಗ್ಬಿಟ್ಟಿದೆ ಅಂತೆ. UPS ವರ್ಕ್ ಆಗ್ತಿಲ್ವಂತೆ. ಚೆನ್ನಾಗಿ ನೆನ್ನೆ ಟೆಸ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಸರಿ ಇತ್ತು. ಹಣೆ ಬರಹ ಏನು ಮಾಡೋಕ್ಕಾಗಲ್ಲ, ವಿಧಿ ಆಟ. ಹೋಗಿ ನೋಡೋಣ ಏನಾಗುತ್ತೆ ಅಂತ. ಗೈಸ್, ಸೊ ಬೊಕ್ಕೆಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫುಲ್ ನರ್ವಸ್. ಇನ್ನೂ ಯಾರೂ ಬಂದಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸು. ಜಸ್ಟ್ ದಟ್ ಹೆಂಗಾಗುತ್ತೋ ಇವತ್ತಿನ ಇವೆಂಟು ಅನ್ನೋ ಇದು ಏನಂತಾರೆ ಎಕ್ಸೈಟ್ಮೆಂಟ್. ಗೈಸ್, ಸೊ ನಮ್ಮ ಶಾಪ್ದು ನೋಡಿ ಕ್ಲೀನಾಗಿ ಡೆಕೋರೇಷನ್ ಆಗಿದೆ ವಿತ್ ಆಲ್ 3 ಗಾಡ್ಸ್. ಆ್ಯಂಡ್ ಇಲ್ಲೆಲ್ಲ ಹಾಕಿಲ್ವಾ? ಅಲ್ಲಿ ಹೂವು ಏನೇನು ಹಾಕ್ಬಿಟ್ಟವ್ರಿ. ನಿತೀಶ್ ಸಾಯಿ ಕೆಲಸ. ಬಿದ್ದೋಗ್ಬಿಡ್ತಾ? ಓ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಏರ್ಪಾಡ್ಸ್ ಮೇಲೆ ಸೈನ್ ಹಾಕ್ಬೇಕಂತೆ. ಹೋಗ್ಬಿಡಲ್ವಾ ಇದು? ಇಲ್ಲ ಅವರು. ಗೈಸ್, ಇವ್ರದ್ದು ಏರ್ಪಾಡ್ಸ್ ಆಯಿತು. ಇವ್ರದ್ದು ವಾಚ್ ತಂದವ್ರೆ. ಥ್ಯಾಂಕ್ ಯು. ಚಿಂದಿ ಆಗ್ಬಾರ್ದು, ನೀರು ಬರಬೇಕು. ನೀರೇ ಇಲ್ಲ ಅದರಲ್ಲಿ. ನೀರು ಹಚ್ಚಲ್ಬಿಟ್ಟ. ಫಾರ್ಮ್ಸ್ ಚೇರ್ ಎಲ್ಲ ಇವಾಗ ಬಂದಿದೆ. ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇನ್ನು ತುಂಬ ಜನ ಬರೋದಿದೆ ನನ್ನ ಪ್ರಕಾರ. ಹೋಪ್ಫುಲಿ ನೋಡೋಣ. ಸ್ವಲ್ಪ ಜನ ಬಂದಿದ್ದಾರೆ. ಚೇರ್ನ ಅರೇಂಜ್ ಮಾಡ್ತಾ ಇದ್ದೀವಿ. ಗೈಸ್, ಸೊ ನಮ್ಮ ಅಂಗಡಿ ಫಸ್ಟು ರೈಸ್ ಟೇಸ್ಟ್ ಮಾಡಿದ್ದು ವಿನೋದಣ್ಣ. ಶಾಲೆಯಲ್ಲಿ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ. ರೈಸ್ ಡೈಲಿ ಸಕ್ಕದಾಗಿ ಮಾಡೋರು ನಮ್ಮ ಬಾಯ್ಸ್ ರೈಸು. ಇವಾಗ ಟೆನ್ಷನಲ್ಲಿ ರೈಸ್ ಸ್ವಲ್ಪ ಮುದ್ದೆ ಆಗಿಬಿಟ್ಟಿದೆ, ಅದಕ್ಕೆ ಮತ್ತೆ ಮಾಡ್ತಾ ಇದೀವಿ. ಆರಾಮಾಗಿ ಕಾಮಾಗಿ ಮಾಡಲಿ. ಒಂದೇ ಸರಿ ಟೆನ್ಷನ್ ಆಗಿಬಿಡುತ್ತಲ್ಲ, ಅದಕ್ಕೆ. ರೈಸ್ ಇಲ್ಲಿ ನೋಡಿ, ಇವಾಗ ಇವ್ರು ಬಂದರು. ಬಿ ಇವೆಂಟ್ಸು, ಪಿಕ್ಸೆಲ್ ಪ್ಯಾಲೆಟ್ ಕೋಟ್ಯಾಧಿಪತಿಗಳು ನೋಡಿ. ಅವ್ರು ತುಂಬ ಬೇಗ ಬಂದವ್ರೆ, ಧನುಶ್ರೀ ಅವರು. ಇನ್ನೊಂದು 2 ಅವರ್ ಬಿಟ್ಟು ಬರ್ಬೇಕಿತ್ತು ಮೇಡಮ್. ಗೈಸ್, ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟವ್ರೆ. ಒಂದು ಮೆಸೇಜ್ ಹಾಕಿದ್ದೆ ಅಷ್ಟೇ. ಫೈನಲಿ ದೇ ಆರ್ ಹಿಯರ್. ಒಂದು ವೆಲ್ಕಮ್ ಮಾಡಿ ಬರೋಣ ಬನ್ನಿ. ಅಯ್ಯೋ, ಎಲ್ಲ ಘಟ್ಟಗಳಾಗ್ಬಿಟ್ಟವ್ರೆ ಗೈಸ್. ನಾನೇ ಹಿಂಗಿರೋದು ನೋಡಿ, ಹೆಂಗಾಗ್ಬಿಟ್ಟವ್ರು ಒಬ್ಬೊಬ್ರು ನೋಡಿ. ಅಯ್ಯೋ ಏನ್ರಲ್ಲ ಹಿಂಗಾಗ್ಬಿಟ್ಟಿದ್ದೀರಾ ಘಟ್ಟಗಳ ಥರ. ನಾನೇ ಇನ್ನು ಚಿಕ್ಕ ಮಗು. ಹಾಯ್, ಅವನು ಅವಾಗಿಂದ ನಂಗೆ ಇರೋದು. ಹಾಯ್ ಬ್ರೋ, ಹೆಂಗೆ ಬೈ? ಆರಾಮ? ಸೂಪರ್ ಬೈ. ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಬಾನಸ್ವಾಡಿಯಿಂದ ಬಂದಿದ್ದಾರೆ. ಸ್ವಲ್ಪ ದೂರ ಬನ್ನಿ, ಸ್ವಲ್ಪ ದೂರ, ಸ್ವಲ್ಪ ಸೈಡು. ಗೈಸ್, ಬ್ರದರ್ ಬರ್ಡೇ ಆದರೂ ನಮ್ಮ ಇವೆಂಟಿಗೆ ಬಂದಿದ್ದಾರೆ. ಥ್ಯಾಂಕ್ ಯು, ಮೀನ್ಸ್ ಅಲ್ಲ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಹಾಯ್ ಹೇಳ್ಬೇಕು ಜೋರಾಗಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಇಲ್ಲಿ ನೋಡಿ ಫೋಟೋ ಇಟ್ಸ್ಕೊತವ್ರೆ ಗ್ಯಾಂಗ್ ನಿಂತ್ಕೊಂಡು. ಗೈಸ್ ನೋಡಿ ಕಂಗ್ರ್ಯಾಚುಲೇಷನ್ಸ್. ಮಚ್ಚ ಜನ ಹಿಂಗ್ ಬದ್ಲಾಗಿ ಹೋಗ್ತಾರಲ್ಲ, ಹಿಂಗ್ ಇಟ್ಕೊಂಬಂದ್ರೆ ಮಚ್ಚ ಕಾಲೇಜ್ ಟೈಮಲ್ಲಿ ಬಿಟ್ಟಿರೋರ ಮಚ್ಚ. ಅರ್ಧ ತಿಂತಿದ್ರ ಇವರೆಲ್ಲ. ಗೈಸ್ ನನ್ನ ಫ್ರೆಂಡ್ ನೋಡಿ ತಿಂತವನೆ ರಂಗ. ಹೆಂಗ ತಿನ್ನು ಬಿಸಿ ಇದೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಒಂದು ಗಿಫ್ಟ್ ತಂದಿದ್ದಾರೆ, ಅದನ್ನ ಅವರೇ ಅನ್ಬಾಕ್ಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಫ್ರೆಂಡು ಅದೇನೋ ಮತ್ತೆ ಸೇರ್ಕೊಂಡಿದ್ನಲ್ಲ, ಅದು ದಯವಿಟ್ಟು ಒಬ್ಬನ್ನ ಸೇರಿಸಿ ಇನ್ನೊಬ್ಬನ ಸೇರಿಸಿ 1 ಲಕ್ಷ ಮಾಡ್ಬೋದು, ವಾರಕ್ಕೆ 1 ಲಕ್ಷ ಮಾಡ್ಬೋದು ಅಂತಿದ್ದ. ಎಲ್ರು ಜೀವನ ಹಾಳು ಮಾಡಿದ್ದೆ ನನ್ನ ಮಗ. ಗೈಸ್, ಸೊ ಇವಾಗ ನಾವು ನಮ್ಮ ಬಾಯ್ಸ್ನ ಸನ್ಮಾನ ಮಾಡೋ ಸಮಯ. ನಮ್ಮ ಬಾಯ್ಸ್ಗೆ ಸನ್ಮಾನ ಮಾಡ್ಬಿಡೋಣ ಗೈಸ್. ಸೊ ಇದು ನಮ್ಮ ಚೇರು, ಸನ್ಮಾನ ಚೇರ್ ಅಂತ ಇದು. ಯಾರು ವಿಡಿಯೋ ಹಿಡಿತೀನಿ. ಒಬ್ಬೊಬ್ಬರೇ ಎಲ್ಲರೂ ಬರ್ತಾರೋ, ನಮ್ಮ ಬಾಯ್ಸ್ ಎಲ್ಲರೂ ಬರ್ಬೇಕು. ಬಾರೋ ಸನ್ಮಾನ ಇದು 500 ರೂಪಾಯಿ ಕೊಟ್ಟು ಇಸ್ಕೊಂಡು 500 ರೂಪಾಯಿ ನಮ್ಗೆ ಕೊಡ್ತಾ ನಾವು ಸನ್ಮಾನ ಮಾಡ್ತೀವಿ. ಎಲ್ಲ ಆಗ್ತೀವಿ. ಒಂದನ್ನೇ 4 ಜನಕ್ಕೆ ಆಗ್ತಿದ್ಯಾ? ಇಲ್ಲಿ ಕೇಳಿಸ್ತಾ ಇದೆ. ಒಳ್ಳೇದಾಗ್ಲಿ. ಈ ಹೂವ ಅಂತೆ, ಹೂವ ಎಷ್ಟು ಹರಡಿದೆಯಲ್ಲ ಅದೇ ತರ ಬಿಸ್ನೆಸ್ ಹರಡ್ಲಿ ಅಂತ ಹಾರೈಸ್ತಾ ಹೂವನ ವಾಪಸ್ ಅವನಿಗೆ ಕೊಡ್ತಾ ಇದ್ದೀನಿ. ನಿತಿ ಪಾಪ ಕರೆಕ್ಟ್ ಆಗ ಫಸ್ಟ್ ಇಂದ ನಮ್ ನಮ್ ನಿತಿ ಪಾಪ ಕೆಲಸ ಬೇರೆ ಶಾಲ್. ನಮ್ ನಿತಿ ಅಣ್ಣಂಗೆ ಬೇರೆ ಶಾಲ್. ಮಾಡ್ರೆ ಎಷ್ಟು ಇಂಟೀರಿಯರ್ಗೆ ಎದೆ ನಿಗಿಸ್ಕೊಂಡ್ ಕೂತಿದ್ಯಾ? ನಮ್ಮಣ್ಣ ನಿತಿಗೆ ಕಾಸು ಕೇಳಿದ್ರೆ ಪಾಪ ಅವ್ರವ್ರು ಕಷ್ಟ ಬಂದಿದ್ದಾರೆ, ಅವ್ರವ್ರಿಗೆ ಹಾರ ಕೊಟ್ಬಿಡೋಣ. ನೆಕ್ಸ್ಟ್ ಇನ್ನೋವಾ ಬಂದಿದ್ದಾನೆ, ಅವನಿಗೂ ಹಾಕ್ತೀವಿ ನೋಡಿ. ಸಂಜಯ್ ನಂಗೆ ಜೈ, ಸಂಜಯ್ ನಂಗೆ ಜೈ. ಪರ್ಸೆಂಟೇಜ್ ಕೇಳಿದ್ರಿ ಕೋಟಿ ಡೀಲ್ ಮಾಡೋರು. ಒಳ್ಳೆ ಕುರಿ ಏನು ದಬಾಕಿಲ್ಲ, ಸುಮ್ಮನೆ ಬಂದವನಂತ ಹಾಕಿದೀವಿ ಅಷ್ಟೇ. ಅವ್ರ ಹತ್ರನೇ ಹೂವ ಇಸ್ಕೊಂಡು ಅವ್ರಿಗೆ ಕೊಡ್ತಾರೆ. ನಾನೇ ತರಿಸಿ ನಾನೇ ಹಾಕ್ಸ್ಕೊತೀನಿ. ಸಮೀರ್ಗೆ ಯಾಕೆ ನಮ್ಮ ಧನುಶ್ರೀ ಅವ್ರು ಬಂದಿರೋದಕ್ಕೆ ಒಂದು ಬೊಕ್ಕೆ ಕೊಡ್ಬೇಕು. ಧನುಶ್ರೀ ಅವರೇ ತೊಳಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ರೈಟ್ ಹ್ಯಾಂಡ್ ಇಂದಲ್ಲ, ಸಾರಿ, ಮತ್ತೆ ಕೊಡಿ.
ಬಿಡಿ ಥ್ಯಾಂಕ್ ಯು. ಕ್ಯಾಮ್ರಾದೆಲ್ಲ ರೈಟ್ ಅನ್ಸುತ್ತೆ ಬಿಡು. ನಮ್ಮ ಬಾಯ್ಸ್ ಹೋಗ್ತಾವ್ರೆ, ಅವ್ರು ನಾವು ಕೊಡೋದೇ ಮರ್ತೋಗ್ಬಿಟ್ಟಿದ್ವಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಗೈಸು ಬರೋರೆಲ್ಲ ಬಂದು ಹೋದ್ಮೇಲೆ ನಮಗೆ ನೆನಪಾಗಿದ್ದೇನು ಅಂದರೆ ನಾವು ಟೇಪೇ ಕಟ್ ಮಾಡಿಲ್ಲ, ಅದಕ್ಕೆಲ್ಲ ತಿಂದಾದ್ಮೇಲೆ ಈಗ ಟೇಪ್ನ ಫಿಕ್ಸ್ ಮಾಡ್ತಾವ್ರು ನಮ್ಮ ಅಪ್ಪ. ನೋಡಿ ಈಗ ಟೇಪ್ನ ಕಟ್ ಮಾಡಬೇಕು. ನೆಮ್ಸಿದ್ದು ನಮ್ಮ ಧನುಶ್ರೀ ಅವರು 3 ಸಲ ಹೇಳ್ದಾಗ ಮೂರು ಸರಿ ಜ್ಞಾಪಿಸಿದ್ದಾರೆ. ಟೇಪ್ ಕಟ್ ಮಾಡು. ತುಂಬಾ ಕ್ರೌಡ್ ಆಯ್ತಲ್ಲ, ಕಜ್ಜಿ ಪಿಚ್ಚಿ ಆಗುತ್ತಂತ. ಹುಷಾರಿ. ಏನಕ್ಕೆ ಬರ್ರಿ, ಆಯ್ತು. ಸೊ ಈಗ ನೋಡಿ ಪ್ರಶಾಂತ್ ಅಣ್ಣ ತುಂಬಾ ಬೇಗ ಬಂದಿದೆ ಅಂಡ್ ಅವರಲ್ಲಿ ವಾಟರ್ ಫ್ಲಿಪ್ಪಿಂಗ್ ಗೇಮ್ ಆಡ್ತವ್ರೆ. ಯಾರು ಗೆಲ್ತಾರೆ ನೋಡೋಣ ಅಂತ ಅವ್ರ ಗೇಮ್ ನನಗೆದ್ನಾ. ಸೂಪರ್. ನಾನು ಬರ್ತೀನಿ. ನಗಲು ಪ್ರೀತಿ ಕೈ ಚಾಚಿ ಕರೆದ ರೀತಿ ಅದು ವಿರಳ ತುಂಬ ಸರಳ ನದಿ ತುಂಬೋ ರೀತಿ ಎಲ್ಲರೂ ಬಂದು ಹೋದ್ರು. ನಾನು ಆಗಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಫೋನ್ ಎತ್ತಕ್ಕೆ ಆಗ್ತಿದೆ ನನ್ನ ಕೈಯಿಂದ, ಅಷ್ಟು ಜೇಬಲ್ಲೇ ಇದೆ ಫೋನಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ. ಆ್ಯಂಡ್ ನೋಡಿ ಎಲ್ಲ ಟಯರ್ಡ್ ಆಗಿರೋ ಮಖಗಳು ನೋಡಿ. ಧನುಷಿನು ಫುಲ್ ಟಯರ್ಡ್. ಥ್ಯಾಂಕ್ ಯು. ಫ್ಯಾಮ್. ಸೊ ನಾನು ಗಣೇಶ್ ವಾಪಸ್ ಬಂದ್ವಿ. ಶ್ರೀನಾಥ್ ಡ್ರಾಪ್ ಹಾಕ್ಬಿಟ್ಟು ಬಂದ್ವಿ. ಬೆಳಗ್ಗೆ ಹೋಗಿದ್ದು ಜೊತೆಗೆ ಬಂದಿದ್ದು ಜೊತೆಗೆ ನಾನು ಗಣೇಶ್ ಇವಾಗ. ಆ್ಯಂಡ್ ಈ ಗಿಫ್ಟ್ನ ನಮ್ಮ ಮನೆಗೆ ತೊಗೊಂಬಂದ್ಬಿಟ್ಟೆ ನಾನು ನನಗೋಸ್ಕರ. ಫ್ಯಾಮ್. ಸೊ ಫೈನಲಿ ಮನೆಗೆ ಬಂದು ಈಗ ಮಲ್ಗಿ ಎದ್ದೆ ಆ್ಯಂಡ್ ಬ್ಲಾಗ್ ಎಂಡ್ ಮಾಡೋದು ಮರ್ತೋಗಿದೆ, ಅದಕ್ಕೆ ಈಗ ಎದ್ದಿದ್ದೀನಿ ಬ್ಲಾಗ್ ಎಂಡ್ ಮಾಡೋಕ್ಕೆ. ಸೊ ಸಖತ್ತು ಮಜಾ ಇತ್ತು ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ದಟ್ ಫೈನಲಿ ವಿ ಕುಡ್ ಡೂ ದಿಸ್ ಶಾಪ್ ಓಪನ್ ಆಗಿದ್ದು. ತುಂಬ ಖುಷಿ ಇದೆ, ತುಂಬ ಏನಂತಾರೆ ಎಕ್ಸೈಟ್ಮೆಂಟ್ ಇದೆ ನೆಕ್ಸ್ಟ್ ಏನು ಅಂತ. ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಶಾಪ್ ಓಪನಿಂಗಿಗೆ ಬಂದರು ಒಂದು ಇನ್ವಿಟೇಷನ್ ನೋಡಿ ಹುಡುಕೊಂಡು ಜಾಗನ, ಅಂದರೆ ಮಂತ್ರಿ ಮಾಲ್ ವಾಸ್ ವೆರಿ ಈಸಿ ಟು ಫೈಂಡ್. ನಾನು ಲಾಸ್ಟ್ ಟೈಮ್ ಮೀಟಪ್ ಮಾಡಿದಾಗ ಮಂತ್ರಿ ಮಾಲ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಮಂತ್ರಿ ಮಾಲ್ ಎಲ್ಲಿದೆ ಅಂತ ಗೊತ್ತಿತ್ತು ಮುಂಚೆನೇ. ಆ್ಯಂಡ್ ಒಂದು ಮೆಟ್ರೋ ಹತ್ತಿದ್ರೆ ಮಂತ್ರಿ ಮಾಲ್ ಬರುತ್ತೆ, ಅದಕ್ಕೂ ಎಫರ್ಟ್ಸ್ ಹಾಕಬೇಕು, ಐ ಅಂಡರ್ಸ್ಟ್ಯಾಂಡ್. ಬಟ್ ಈ ಜಾಗ ಹುಡುಕೊಂಡು ಬರೋದು ಎಲ್ಲ ಇತ್ತಲ್ಲ, ದಟ್ ಮೀನ್ಸ್ ಅ ಲಾಟ್ ಟು ಮೀ. ತುಂಬ ದೂರದಿಂದ ಬಂದಿದ್ರು. ಎಷ್ಟೋ ಜನರದ್ದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ನಂಗೆ ಒಂಚೂರು ಹೇಳಿದೆ, ನಾನು ಒಂಚೂರು ಇಂಟ್ರೋವರ್ಟ್ ಒಂದೊಂದ್ಸರಿ ಕ್ಯಾಮ್ರಾ ಹತ್ತಿರ ಏನೋ ಅನ್ಕೋತಾರೋ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನರದ್ದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸಂಜೆ ಮೇಲಂತೂ ತುಂಬ ಜನ ಬಂದರು. ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಒಂದೊಳ್ಳೆ ಆಫರ್ಗಳು ಬರೋದಿದೆ ಗೈಸ್ ಇನ್ಸ್ಟಾಗ್ರಾಮ್ ಕಡೆಯಿಂದ. ನಿಮ್ಮೆಲ್ಲರೂ ಸಪೋರ್ಟು ಬೇಕೇ ಬೇಕು. ನೀವು ಯಾವತ್ತಾದರೂ MS ಪಾಳ್ಯ, ಯಲಹಂಕ, ವಿದ್ಯಾರಣ್ಯಪುರ ಈ ಕಡೆ ಎಲ್ಲಾದರೂ ಬಂದ್ರೂ ಫಸ್ಟ್ ಶೋರ್ ನಮ್ಮ ಅಂಗಡಿ ವಿಸಿಟ್ ಮಾಡಿಬಿಟ್ಟೆ ಹೋಗಬೇಕು. ಫ್ಯಾಮ್ ಅಡ್ಡ. ಸೊ ಗೈಸ್, ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನು ಹೇಳೋದು ಗೈಸ್, ಏನು ಹೇಳೋಕ್ಕಾಗಲ್ಲ, ನನಗಂತೂ ಮಾತೇ ಬರ್ತಾ ಇಲ್ಲ. ಫೈನಲಿ ಓಪನ್ ಆಗಿದೆ ನಮ್ಮ ಶಾಪು. ಒಂದು ಚಿಕ್ಕ ಕನಸು ಪೂರ್ತಿಯಾಗಿದೆ. ಆ್ಯಂಡ್ ಸೊ ವ್ಲಾಗ್ನ ಎಂಡ್ ಮಾಡೋಣ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಮೀಟಪ್ ಅಂತ ಹೇಳಿದ್ದೆ, ಆ ಮೀಟಪ್ಪು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಆಗುತ್ತೆ ನನ್ನ ಪ್ರಕಾರ. ಬಟ್ ಇಟ್ಸ್ ಗೋನಾ ಬಿ ಮ್ಯಾಸಿವ್, ಅ ವೆರಿ ಬಿಗ್ ಮೀಟಪ್ ವಿತ್ ಅ ಬಿಗ್ ಸ್ಟೇಜ್ ಆ್ಯಂಡ್ ಕ್ರೇಜಿ ಥಿಂಗ್ಸ್. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಸ್ಟೇ ಟ್ಯೂನ್ಡ್. ಬಾಯ್.